ಗೈಸ್ ನನ್ನ ಫೋನ್ಗೆ ಏನೋ ಆಗಿದೆ ಕರ್ಮಕ್ಕೆ. ನಮ್ಮ ಯಜಮಾನಪ್ಪಂದು ಸ್ಟೋರಿ ಹೇಳ್ತೀನಿ ಗೈಸ್. ಕಣ್ಮುಂದೆ ನೋಡ್ಕೊಂಡು ತಗೊಬನ್ನಿ. ನಿಜವಾಗ್ಲೂ ತುಂಬ ಜನ ಯಾಮಾರಿಸೋರಿದ್ದಾರೆ. ಕೂಲಿ 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 ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ. ಸೊ ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ, ಜಾಸ್ತಿ ನಾನು ಹೇಳೋಕ್ಕೂ ಹೋಗಲ್ಲ. ಸೊ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಯಾಕಂದರೆ ನನಗೂ ಜಾಸ್ತಿ ಮಾತಾಡೋಕ್ಕೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಅದನ್ನೇ ರಿಪೀಟ್ ಡೈಲಿ ಕಷ್ಟದಾಗ ಮಾತಾಡ್ತಾನೆ ಇರ್ತೀನಿ. ಸೊ ನಾನಿವಾಗ ನಿಮಗೆ ಗೊತ್ತಿರೋ ಹಾಗೆ 2 ಡೇಸ್ ಹಬ್ಬ ಇದೆಯಲ್ಲ. ಸೊ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಬೇಕು. ಹಬ್ಬಕ್ಕೆ ಹೂವು, ತರಕಾರಿ ಅದು ಇದೆಲ್ಲ ಬೇಕೇ ಬೇಕಲ್ಲ, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ. ಸೊ ಅದನ್ನು ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಮಾರ್ಕೆಟ್ಗೆ. ಬೇಗನೆ ಇದ್ದೆ ನಾನು 5:30ಗೆ ಇದ್ದೆ. ನಾನು ರೆಡಿಯಾಗಿ ನಮ್ಮ ಯಜಮಾನ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ನಾವು ಇವಾಗ ಹೋಗ್ತಾ ಇರಬೇಕು. ಸೊ ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೋ ಏನೋ ಇರುತ್ತಾ ಅಂತ ಗೊತ್ತಿಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡೋಣ ಏನೇನು ಶಾಪಿಂಗ್ ಮಾಡ್ತೀನಿ, ಏನೇನು ಬಿಡ್ತೀನಿ ಅಂತ ಒಂದೂ ಗೊತ್ತಿಲ್ಲ. ಟೋಟಲಿ ಕನ್ಫ್ಯೂಸ್. ಅದು ಅಲ್ಲದೆ ಇವತ್ತು ಬುಧವಾರ ಅಲ್ವಾ. ಸೊ ಬುಧವಾರ ದಿವಸ ಇನ್ನೊಂದು 2 ಡೇಸ್ಗೆ ಹಬ್ಬ ಇದೆ ಅಲ್ವಾ. ಹಬ್ಬಕ್ಕೆ ತುಂಬ ಜನ ರಶ್ ಇರ್ತಾರೆ. ಆ ಮಾರ್ಕೆಟಲ್ಲಂತೂ ಕಾಲಿಕ್ಕಕ್ಕೆ ಜಾಗ ಇರಲ್ಲ, ಕಿಚಿ ಪಿಚಿ ಅಂತ ಇರ್ತಾರೆ. ಹಾಗಾಗಿ ನಾವು ಇದೇ ಟೈಮಲ್ಲೇ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಏನೇನು ತೊಗೋತೀನಿ, ಏನೇನು ಬಿಡ್ತೀನಿ, ಅಲ್ಲಿನ ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ರಶ್ ಇದ್ದರೆ ತುಂಬಾ ರಫ್ ಆ್ಯಂಡ್ ಟಫ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನೋಡಬೇಕು ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನಾನೇನು ಏನೇನು ತೊಗೋತೀನಿ, ಏನೇನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಬನ್ನಿ ಇವಾಗ ಹೋಗೋಣ. ಹಾಗೆಯೇ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಅದನ್ನಂತೂ ಪ್ಲೀಸ್ ಮಿಸ್ ಮಾಡಬೇಡಿ. ನನ್ನ ಈ ಚಾನಲ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ನನ್ನ ಕಷ್ಟದಿಂದ ನಾನು ಈ ಯೂಟ್ಯೂಬ್ ಚಾನಲ್ನ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇದೆ ಅಂತಲೇ ನಾನು ಮಾಡ್ತಾ ಇರೋದು. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಪ್ಲೀಸ್ ಈ ವಿಡಿಯೋನ ನೋಡ್ತಿರೋರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಾಕು, ಅದೇ ನನಗೆ ಖುಷಿಯಾಗುತ್ತೆ. ಸೊ ನಮ್ಮ ಯಜಮಾನ್ರು ವೆಯ್ಟ್ ಮಾಡ್ತಿದ್ದೀನಿ. ಸೊ ಅವ್ರು ಬಂದಿದ ತಕ್ಷಣ ಇವಾಗ ಹೊರಡ್ತಾ ಇರೋದೆ. ಸೊ ನೀವು ನನ್ನ ಜೊತೆ ಬನ್ನಿ. ಓಕೆ, ಕಮಾನ್. ಗೈಸ್ ನಾವು ಇವಾಗ ಹೊರಟಿದ್ದೀವಿ. ಸೊ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಮಾರ್ಕೆಟ್ಗೆ. ನಮ್ಮ ಅಮ್ಮ ಮನೆ ಹತ್ರ ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಅವಳು ಎದ್ದೊಳಕ್ಕೆ ರೆಡಿ ಇರಲಿಲ್ಲ, ಹಾಗೂ ಬೇಗ ಎದ್ದೋಳು ಪಾಪ ಅಂದಿದ ತಕ್ಷಣ. ಸೊ ಹಾಗೆ ಅದು ಅಲ್ಲದೆ ನಾವು ವೆಹಿಕಲಲ್ಲಿ ಹೋಗೋದಿಲ್ಲ. 2 ವೀಲರಲ್ಲಿ ಹೋದರೆ ತುಂಬಾ ಟ್ರಾಫಿಕ್ ಕೂಡ ಇರುತ್ತೆ, ತುಂಬ ಡಸ್ಟ್ ಅಲರ್ಜಿ ಎಲ್ಲ ಥರ ಆಗುತ್ತೆ. ಹಾಗಾಗಿ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅಂದ್ಬಿಟ್ಟು ಸೊ ಮೆಟ್ರೋದಲ್ಲೇ ಹೋಗೋಣ. ಮೆಟ್ರೋದಲ್ಲಾದರೆ ಒಂದು 15 ಮಿನಿಟ್ಸ್ಗೆ ಹೋಗ್ಬಿಡ್ಬೋದು. ಆ ಕಡೆಯಿಂದ ಬೇಗನೂ ಬಂದುಬಿಡ್ಬೋದು, ರಿಸ್ಕ್ ಇರಲ್ಲ. ಮತ್ತು ವೆಹಿಕಲೆಲ್ಲ ನಿಲ್ಸೋಕ್ಕೆ ಅಲ್ಲಿ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಸೊ ಮೆಟ್ರೋದಲ್ಲೇ ಹೋಗೋಣ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗಳೂ ಕೂಡ ಬಿಟ್ಬಿಟ್ಟು ಅಮ್ಮ ಮನೆಗೆ ಹೋದ್ವಿ. ಸೊ ಅಮ್ಮನೂ ಕೆಲ್ಸಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಇತ್ತು. ಸೊ ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿದರು. ಸೊ ನಾವು ಫಂಕ್ಷನ್ಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಓಕೆ ನಾವು ಮಾರ್ಕೆಟ್ಗಾದ್ರೂ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಇವಾಗ ನಾವು ಮಾರ್ಕೆಟಲ್ಲಿ ಆಲ್ರೆಡಿ ಬಂದಿದ್ದೀವಿ. ಸೊ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೊಂದು ಟ್ವಿಸ್ಟ್ ಇದೆ. ನಾನು ಮಾರ್ಕೆಟಿಗೆ ಬಂದಿದ ತಕ್ಷಣ 1.5 ಅವರ್ ಎಡವಟ್ಟಾಗಿದೆ. ಸೊ ಅದು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯವರೆಗೂ ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಏನು ಅಂತ. ಸೊ ನಮ್ಮ ಮಾರ್ಕೆಟಲ್ಲಿ ನೋಡಿ ತುಂಬಾ ರಶ್ಶು ಕೂಡ, ಸಿಕ್ಕಾಪಟ್ಟೆ ಜನ ಇದು, ತುಂಬಾ ಎಕ್ಸ್ಪೆನ್ಸಿವ್ ಪ್ರೈಸ್ ಕೂಡ. ಹಾರ, ಫ್ಲವರ್ಸ್ ಎಲ್ಲ. ಹಬ್ಬಕ್ಕೆ ಇನ್ನೂ 2 ಡೇಸ್ ಬ್ಯಾಲೆನ್ಸ್ ಇತ್ತು ಹಾಗಾಗಿ ಹಬ್ಬಕ್ಕೆ ಮುಂಚೆನೇ ತುಂಬಾ ರೈಟ್ ಕೂಡ ಇತ್ತು. ಹಾಗಾಗಿ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ತುಂಬಾ ಕನ್ಫ್ಯೂಷನ್. ಯಾಕಂದರೆ ಮಾರ್ಕೆಟಲ್ಲಿ ವಿಡಿಯೋನೇ ಮಾಡಿಲ್ಲ. ಕೂಲಿ ಅಂತ ಕೂಲಿ ಇಲ್ಲಿ ನೋಡಿ ಎಷ್ಟೊಂದು ಫ್ರೂಟ್ಸ್ ಇದ್ದಾವೆ. ನೀನಾ ಅದ್ಯಾವುದೋ ಗಲ್ಲಿ ಕರ್ಕೊಂಡು ಹೋಗ್ತೀಯಾ? ತುಂಬ ಜನ ಯಾಮರಿಸ್ತಾರೆ. ಸಿಕ್ಕಾಪಟ್ಟೆ ರೈಟು, ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ರೈಟು. ಸೊ ನಾನು ಫುಲ್ಲು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಯಾವ ಟೈಮಲ್ಲಿ ಈಗ ಕಳ್ಳರು ಕಟ್ಟ ಜಾಸ್ತಿ ಅಲ್ವಾ, ಫೋನ್ ಹಿಡ್ಕೊಂಡು ಹೋದ್ರೆ ಎಲ್ಲಿ ಹೋಗ್ಬಿಡ್ತಾರೋ ಅಂದ್ಬಿಟ್ಟು ಬೈಕೆ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಯಾಕಂದರೆ ಲಗೇಜ್ ಕೂಡ ಇತ್ತು.
ಓಕೆ ಗೈಸ್, ಇವಾಗ ಸ್ವಲ್ಪನೇ ನಾವು ಅರ್ಧಕ್ಕರ್ಧ ಐಟಮ್ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಅರ್ಧಕ್ಕರ್ಧ ಇತ್ತು, ಬ್ಯಾಲೆನ್ಸ್ ಇತ್ತು. ಯಾಕಂದರೆ ಲಗೇಜ್ ಎತ್ಕೊಂಡು ತಿರ್ಗಕ್ಕೆ ಓಡಾಡೋಕೆ ಆಗ್ತಾ ಇರಲಿಲ್ಲ. ಮಾರ್ಕೆಟೆಲ್ಲ ನಮಗೆ ಫುಲ್ ಕಾಲು ತುಂಬಾ ಪೇಯ್ನ್ ಜಾಸ್ತಿ ಆಗೋಗಿತ್ತು. ಸೊ ನಮ್ಮ ಯಜಮಾನ್ರು ಕೂಡ ಹೊಟ್ಟೆ ತುಂಬ ಹಶ್ವಾಗ್ತಿದೆ, ಹೋಗೋಣ ಅಂತ ಇದ್ರು. ಸೊ ಓಕೆ ಆಯಿತು, ಸ್ವಲ್ಪ ತೊಗೊಂಡು ಹೋಗೋಣ ಬಿಡು ಸರ, ಆಗಲ್ಲ ಬೇರೆ ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂದರು. ಸೊ ಓಕೆ ಆಯಿತು ಬಾ, ಅಲ್ಲಿ ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ರು. ಸೊ ಜ್ಯೂಸ್ ಕುಡ್ಕೊಂಡು ಬೇಗ ಮನೆಗೆ ಹೊರಟ್ವಿ. ಯಾಕಂದರೆ ಪಾಪು ವೆಯ್ಟ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು. ನೋಡಿ ಗೈಸ್, ಇಷ್ಟು ಐಟಮ್ ತಂದಿದ್ದೀನಿ. ಇದೆಲ್ಲ ಇದು ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಇಷ್ಟು ಹೂವು, ಸ್ವಲ್ಪನೇ ಹೂವು ತಂದಿರೋದು. ಹೂವ್ದು ರೇಟ್ ತುಂಬ ಜಾಸ್ತಿ ಇತ್ತು. ಅದು ಅಲ್ಲದೆ ಬೆಳಗ್ಗೆ ಟೈಮ್ ಏನು ಚೆನ್ನಾಗಿತ್ತು ಅಂತ ಒಂದು ಗೊತ್ತಾಗ್ತಾ ಇರಲಿಲ್ಲ. ಆದರೂ ಸ್ವಲ್ಪ ತಂದಿದ್ದೀನಿ, ಇನ್ನೂ ತರಬೇಕು. ಸೊ ಇಲ್ಲೇ ನಮ್ಮ ಹತ್ರದಲ್ಲಿರೋಂಥ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಬರ್ತೀನಿ, ಇಲ್ಲಿ ಸಾರಕ್ಕಿ ಮಾರ್ಕೆಟ್ ಹತ್ರ. ಸೊ ನಾನಿವಾಗ ಅಂದರೆ ಶುಕ್ರವಾರ ಗಂಟೆ ಇರಲ್ಲ ಅಂದ್ಬಿಟ್ಟು ನಾನು ತರಲಿಲ್ಲ. ಹೂವು ಸ್ವಲ್ಪ ತಂದಿದ್ದೀನಿ, ಫ್ರೂಟ್ಸ್ಗಳು ತಂದಿದ್ದೀನಿ. ಒಂದು ನಿಮಿಷ ಇದೆ, ಇದು ಹಾಕ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಹೋಗಿದ್ದಕ್ಕೆ 12 ಗಂಟೆ ಬಂದಿದ್ದೀವಿ. ಮತ್ತು ಇದು ತಾವರೆ ಹೂವು ಮೇನು, ಲಕ್ಷ್ಮಿಗೆ ತಾವರೆ ಹೂವು ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ತಾವರೆ ಹೂವು ತಂದಿದ್ದೀನಿ. ಸೊ ಮುಗ್ಗಾಗಿದೆ. ಇದು ಫ್ರೀಜರ್ ಬಾಕ್ಸ್ ಬರುತ್ತಲ್ಲ, ಅದರಲ್ಲಿಟ್ಟಿರೋದನ್ನ ತೊಗೊಂಡ್ರೆ ಅದು ಶುಕ್ರವಾರ ಗಂಟೆ ಬರೋದಿಲ್ಲ. ಹಾಗಾಗಿ ಇದು ಹಾಗೆ ಕಿತ್ತಿ ತಂದು ಹಾಗೆ ಸೇಲ್ ಮಾಡ್ತಾಯಿದ್ರು. ಅದಕ್ಕೆ ಅವಾಗ ತೊಗೊಂಡಿದ್ದೀನಿ. ನಾನು ನೋಡಿ ತೊಗೊಳ್ತಾ ಇದ್ದೆ, ಯಾವುದು ಎಷ್ಟು ದಿವಸ ಬರುತ್ತೆ ನೋಡ್ಕೊಂಡು. ಯಾಕಂದರೆ ತುಂಬ ಜನ ಯಾಮಾರ್ಸೋರು ಇದ್ದಾರೆ. ಹಾಗಾಗಿ ಇದು ಹೂವಾನೇ, ಇದು ಹೂವು, ಇದು ವಿಳ್ಯದೆಲೆ ಮತ್ತು ಹಣ್ಣು, ದ್ರಾಕ್ಷಿ, ಅವು ಇವು ಎಲ್ಲ ತಂದಿದ್ದೀನಿ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲ ಒಂದೊಂದೇ. ನನಗಂತೂ ತುಂಬ ಅಂದರೆ ತುಂಬ ಸಾಕಾಗೋಗಿತ್ತು. ಅದು ಅಲ್ಲದೆ ನನಗೆ 1 ಅವರ್ ಟೈಮ್ ವೇಸ್ಟ್ ಆಗಿರೋದು ಅಂದರೆ ನನ್ನ ಗಂಡನಿಂದ. 1 ಅವರ್ ನಾನು ಮಿಸ್ ಆಗಿಬಿಟ್ಟಿದೆ, ನಾನು ಬಿಟ್ಬಿಟ್ಟು ಹೊಂಟೋಗಿಬಿಟ್ಟಿದ್ದಾರೆ. 1 ಅವರ್ ಹುಡುಕಿದೆ, ಅವ್ರು ಬರಲೇ ಇಲ್ಲ. ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರ ಹತ್ರ ಫೋನು ಇರಲಿಲ್ಲ, ಫೋನೇ ಮನೆ ಹತ್ರನೇ ಬಿಟ್ಕೊಂಡ್ಬಿಟ್ಟಿದ್ದಾರಾ. ನಾನು ಫೋನ್ ಮಾಡೋಕ್ಕೆ ಅವ್ರ ಫೋನ್ ಇಲ್ಲ, ನಾನು ಹೇಗೆ ಮಾಡೋದು? ಅಯ್ಯೋ ಯಾಕೆ ಹೇಳ್ತೀರ, ಫುಲ್ ಕೋಪ ಇತ್ತು. ಗಂಟೆ ಹಾಕ್ಬಿಟ್ಟಿದ್ದಾರೆ, ತೆಗಿಯೋಕ್ಕೆ ಆಗ್ತಾಯಿಲ್ಲ. ಸಿಗುತ್ತೆ ಇದು ಮೂಸಂಬಿನ ಆರೆಂಜ್ ಏನೋ ಗೊತ್ತಿಲ್ಲ. ಇದು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೆ ಅಂತ ತೊಗೊಬಂದಿದ್ದೀನಿ. ಇದು ಒಂದು 2 kg ತೊಗೊಂಡಿದ್ದೀನಿ. ಟೊಮೆಟೊ ಒಂದು 2 kg ತೊಗೊಂಡೆ. ಅಯ್ಯೋ ಫುಲ್ ಮ್ಯಾಶ್ ಆಗೋಗಿದೆ ಗೈಸ್. ಇದೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸು. ಇದೆಲ್ಲ ವೆಜಿಟೇಬಲ್ಸ್. ಅದೇ ಅಡುಗೆಗೆ ಬೇಕಾ, ಹಬ್ಬಕ್ಕೆ ಅಡುಗೆ ಮಾಡೋಕ್ಕೆ ಬೇಕಲ್ಲ, ಹಾಗಾಗಿ ಅದು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಆಗಲಿಲ್ಲ. ಎಷ್ಟು ಅಂದರೆ ಫೋನ್ ಹಿಡ್ಕೊಂಡು ಹಿಂಗೆ ಮುಂದೆ ಹೋದರೆ ಕಿತ್ಕೊಂಡು ಹೋಗೋದು ಪಕ್ಕ ಗ್ಯಾರಂಟಿ. ತುಂಬ ವರ್ಸ್ಟ್ ಅಂದರೆ ವರ್ಸ್ಟು. ಮಾರ್ಕೆಟಲ್ಲಿ ಜನ ಸರಿ ಇಲ್ಲ. ಅದು ಹೆಣ್ಮಕ್ಳು ಹೋದರೆ ಒಂಥರ ಮಿಸ್ಬಿಹೇವ್ ಥರ ಆಗುತ್ತೆ. ಅದು ನನಗೆ ನಿಜವಾಗ ಅದು ಇಷ್ಟನೇ ಆಗಲಿಲ್ಲ. ಮತ್ತು ಇದು ಹಣ್ಣು, ದೇವ್ರಿಗೆ ಪ್ಲೇಟ್ಗೆ ಇಡೋಕ್ಕೆ ಮರ್ಸೇಬು ಮತ್ತು ಚಿಪೇಕಾಯಿ ತೊಗೊಂಡಿದ್ದೀನಿ. ಇದು ನೆಕ್ಸ್ಟು. ಮತ್ತು ಇದು ಸ್ವೀಟ್ ಕಾರ್ನ್, ನನ್ನ ಮಗಳಿಗೂ ಫೇವ್ರೇಟು, ನನಗೂ ಫೇವ್ರೇಟು. ಇದು 50ಗೆ 100 ರೂಪೀಸ್ಗೆ 6 ಏನೋ ಕೊಟ್ಟರು. 6 ಅಲ್ಲ 5 ಸಾರಿ, ಒಂದು ಎಕ್ಸ್ಟ್ರಾ ಕೊಟ್ಟರು 5. ಆಮೇಲೆ ಪೈನಾಪಲ್ಲು ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಯಪ್ಪ ನಿಜವಾಗ್ಲೂ ಹಬ್ಬ ಇನ್ನೂ 3 days ಇದೆ. ಹಬ್ಬಕ್ಕೆ ಮುಂಚೆನೇ ಇಷ್ಟೊಂದು ರೈಟು. 2 days ಇದೆ. ಹಬ್ಬಕ್ಕೆ ಮುಂಚೆನೇ ಇಷ್ಟೊಂದು ರೈಟ್ ಹೇಳ್ತಾಯಿದ್ರು. ನಾನು ಯಪ್ಪ ಅಂದ್ಬಿಟ್ಟು ನಮಸ್ಕಾರ ಅಂದ್ಬಿಟ್ಟು, ಅದು ಅಲ್ಲದೆ ಕೈಯಲ್ಲಿ ಎತ್ಕೊಂಡು ಓಡಾಡೋಕೆ ಆಗ್ತಾ ಇರಲಿಲ್ಲ. ಒಂಥರ ಏನೋ ಹಿಡ್ಕೊಳಕ್ಕೆ ಒಬ್ರು ಹೆಲ್ಪ್ಗೆ ಅಂತಲೇ ಬರಬೇಕು ಅವಾಗ ಸರಿ ಶಾಪಿಂಗ್ ಮಾಡೋಕ್ಕೆ. ನಾವು ಹಿಡ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ಅವರೊಂದು ಬ್ಯಾಗ್ ಹಿಡ್ಕೊಂಡಿದ್ರು, ನಾನೊಂದು ಬ್ಯಾಗ್ ಹಿಡ್ಕೊಂಡಿದ್ದೆ. ಅಯ್ಯೋ ಅಂದರೆ ಗೈಸ್, ವೀಡಿಯೋ ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದು ಓಡ್ತಾ ಇದೆ ಅಂದ್ಕೊಂಡು ನಾನು ಮಾತಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ರೆ ಅದು ಸ್ಟಾಪ್ ಆಗಿದೆ ನಂದು. ಇಲ್ಲಿ ಗ್ಯಾಲರಿ ಸ್ಪೇಸ್ ಗ್ಯಾಲರಿಲಿ ಸ್ಟೋರೇಜ್ ಜಾಸ್ತಿ ಇಲ್ಲ. ಇವಾಗ ವೀಡಿಯೋ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ಕೊಂಡು ವೀಡಿಯೋ ಮಾಡಬೇಕು, ಆ ಥರ ಬಂದಿದೆ ನನ್ನ ಕರ್ಮ. ಏನು ಹಳೆ ವೀಡಿಯೋನೆಲ್ಲ ಡಿಲೀಟ್ ಮಾಡಿ ನಾನು ಇವಾಗ ಹೊಸ ವೀಡಿಯೋ ಸ್ಟಾರ್ಟ್ ಮಾಡಬೇಕು, ಆ ಥರ ಆಗಿದೆ.
ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ನಾನು ತುಂಬ ನೋಡಿ ಇವಾಗ ನಾನೊಂದು ಒಂದು 20 ನಿಮಿಷ ಏನೋ ಮಾತಾಡಿದೆ ವೀಡಿಯೋ ಮಾಡಿಬಿಟ್ಟು ನೋಡಿದ್ರೆ ಅದು ಸ್ಟಾಪೇ ಆಗೋಗಿದೆ. ನಾನು ಅವಾಗ ನೋಡ್ಕೋಬೇಕು ಗೈಸ್, ಆಗ್ತಿಲ್ಲ. ಇಲ್ಲಾಂದರೆ ನಾನು ಉಚಿತರ ಇಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ, ಅದು ಪಡೋದು ಅದು ಏನು ಆಫ್ ಆಗಿಬಿಟ್ಟು ಅದು ಪಡೋದಿದೆ. ಸೊ ಇವಾಗ ಓಕೆ ಕಂಟಿನ್ಯೂ ಮಾಡ್ತೀನಿ. ಚೀಪೆಕಾಯಿ ಮತ್ತು ಮೊಸರು ತೊಗೊಂಡಿದ್ದೀನಿ ಗೈಸ್, ಮತ್ತು ದಾಳಿಂಬ್ರೆ ಹಣ್ಣು. ನೋಡಿ ಇದನ್ನೆಲ್ಲ ಆವಾಗಲೇ ಹೇಳಲೇ ಇಲ್ಲ ಗೈಸ್. ನೋಡಿ ಹೇಳಿದ್ದೆ, ಬಟ್ ಅದು ವೀಡಿಯೋದಲ್ಲಿ ಎಲ್ಲ ಸ್ಟಾಪ್ ಆಗಿದೆ. ತಿರ್ಗಾ ರಿಪೀಟ್ ಹೇಳ್ತಾ ಇದ್ದೀನಿ. ಈ ಮಾರ್ಕೆಟಲ್ಲಿ ಯಾಮಾರಿಸೋ ಜನ ತುಂಬ ಜನ ಇದ್ದಾರೆ. ಸೊ ನಾನು ಕೂಡ ಬಕ್ರ ಬಲಿ ಅಂತಾರಲ್ಲ, ಆ ಥರ ನಾನು ಕೂಡ ಆಗಿದ್ದೀನಿ. ಏನು ಗೊತ್ತಾ ಗೈಸ್, ನಾನು ಎಲ್ಲ ಕಡೆ ಯಾಮಾರಿಸ್ತಾರೆ ಅಂತಲೇ ಗೊತ್ತಿರೋದ್ರಿಂದ ನಾನು ನೋಡ್ಕೊಂಡು ತೊಗೊಂಡಿದ್ದೀನಿ. ಆದರೂ ಇಂಥ ಚಾಲುಕಿದ್ದಾರೆ ಗೊತ್ತಾ ಅಲ್ಲಿ, ಯಪ್ಪ ನಾನು ನಿಜವಾಗ್ಲೂ ಇವಾಗ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಏನೋ ನೋಡಿ, ನಾನು ಕಣ್ಮುಂದೆನೇ ನಾನು ದಾಳಿಂಬ್ರೆ ಹಣ್ಣು ನಮ್ಮ ಕೈಲಿ ಮುಡಿಸ್ಲಿಲ್ಲ ಅವರು, ಓಕೆನಾ, ನಮ್ಮ ಕೈಲಿ ಮುಡಿಸ್ಲಿಲ್ಲ. ಆಯಿತು ನೀವೇ ಹಾಕಿ ಅಂತಲೂ ಹೇಳಿದ್ದೀನಿ. ಇಲ್ಲಾಂದರೆ ನಾನು ತೊಗೊಳೋದಿಲ್ಲ ಅಂತ ನಾನು ಕಡೆ ಹೋಗ್ತಿದ್ದೆ. ಓಕೆ ಅಂದ್ಬಿಟ್ಟು ಅವರು ಏನೋ ಅವರೇ ಹಾಕಕ್ಕೆ ಬಂದರು. ಸರಿ ಆಯಿತು, 5 ಹಾಕ್ತಿದಾರಲ್ಲ ನಾನು ಹಾಕ್ತಿದ್ದೆ, ಅವರೇ ಹಾಕಿದ್ರಲ್ಲ. ಬಟ್ ನನ್ನ ಮುಂದೆ ಚೆನ್ನಾಗಿ ಒಂದು ಹಾಕ್ತಾನೇ ಇದ್ದರು. ನಾನು ಅಮೌಂಟ್ ಎತ್ಕೊಳ್ಳೋಕೆ ಬ್ಯಾಗಲ್ಲಿ ಎತ್ಕೊಳ್ಳೋಕ್ಕೆ ಅಂತ ನಾನು ತಿರುಗಿದ್ದೀನಿ. ಟೋಟಲಾಗಿ ಗಾಯ್ಸ್ ದಾಳಿಂಬ್ರೆ ಹಣ್ಣು ಫುಲ್ಲು ಹೋಗಿರೋದೆಲ್ಲ ಹಾಕಿದ್ದಾರೆ. ಇದು ಈಗ ದೇವ್ರ ಹತ್ರ ಇಡೋಕ್ಕೂ ಆಗಲ್ಲ, ಆ ಥರ ಆಗಿದೆ ಗೈಸ್. ಶುಕ್ರವಾರ ಗಂಟೆ ಇರೋದು ಇಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನೋಡಿ ಇದು ನನ್ನ ಕಣ್ಮುಂದೆ ಹಾಕಿದ್ದು ಈ 3. ನೋಡಿ ಗೈಸ್, ಈ ಥರ ಫುಲ್ ನೋಡಿ ಇಷ್ಟು ಕೆಟ್ಟದಾಗಿ ಬೈಯೋಷ್ಟು ಕೋಪ ಬಂದ್ಬಿಟ್ಟಿದೆ ನಾನು ನಿಜವಾಗ್ಲೂ. ನೋಡಿ ನನಗೆ ನನ್ನ ಕಣ್ಣು ಮುಂದೆನೇ ಹಾಕಿದ್ದಾನೆ ಅವನು. ನನಗೆ ಬಾಯಿಗೆ ಏನು ಬರ್ತಿದೆ ಗೊತ್ತಿಲ್ಲ, ಹಂಗೆಲ್ಲ ಬೈಯೋಷ್ಟು ಕೋಪ ಬಂದ್ಬಿಟ್ಟಿದೆ ಇವಾಗ. ಇಂಥ ಅವರು ಮುಸ್ಲಿಂ ನಿಜವಾಗ್ಲೂ ಅಂಥವನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು. ಹೆಂಗೆ ಯಾವ್ಯಾವ ಅಲ್ಲೂ ಏನು ಗೊತ್ತಾ, ಸಿಕ್ಕಾಪಟ್ಟೆ ಗೋಲ್ಮಾಲ್ ನಡೀತಿತ್ತು. ನಾವು ಅಲ್ಲಿ ನೋಡಿದ್ವಿ, ಅಲ್ಲಿ ಒಬ್ರು ಯಾರೋ ಸೇಮ್ ಹಿಂಗೆ ಲೇಡೀಸ್ ನಂತರದವ್ರು ಒಬ್ರು ತೊಗೊಳಕ್ಕೆ ಅಂತ ನಿಂತ್ಕೊಂಡಿದ್ರು. ಅಲ್ಲಿ ಹಿಂದ್ಗಡೆ ಮುಂದ್ಗಡೆ ಅವ್ರ ಮುಂದೆ ಹಾಕೋದು, ಹಿಂದ್ಗಡೆಯಿಂದ ಹಿಂಗೆ ಮಾಡ್ತಾ ಇದ್ದ. ಯಪ್ಪ ನಾನು ಹಂಗೆ ಡೌಟ್ ಬಂತು, ಹತ್ರ ಯಾಕೆ ಫುಲ್ ಎಮಸ್ತಾರೆ ಅಂತ. ಅವ್ರಿಗೂ ನಾನು ಅವ್ರಿಗೆ ಹೇಳ್ಬಿಟ್ಟು ಹಾಕೊಟ್ಬಿಡೋಣ ಅಂದ್ಕೊಂಡೆ. ಆಮೇಲೆ ಅವ್ರೇನೇನೋ ಆಮೇಲೆ ಮೂವ್ ಆಗೋದ್ರು ಅಮ್ಮ. ಅದಕ್ಕೆ ನಾನು ಸುಮ್ಮನೆ ಆಗೋದಿಲ್ಲ, ಅಂದರೆ ಪಕ್ಕ ಹಾಕೊಟ್ಬಿಟ್ಟು ಬರ್ತಾಯಿದ್ದೆ. ಯಾಕೆ ನಮ್ಮಂಗೂ ಅವರು ಅಲ್ವಾ, ಅವರೂ ಸಾಲನ ಸೂಲನ ಮಾಡಿ ಹಬ್ಬ ಮಾಡಬೇಕು ಅಂತ ಏನೇನು ಕಷ್ಟಪಟ್ಟು ಇದು ಮಾಡ್ಕೊಂಡು ಮಾಡ್ತಾರೆ. ಇಂಥ ಜನಗಳು ಹಿಂಗೆ ಬಂದು ಯಾಮಾರಿಸಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ, ಕೆಟ್ಟ ಕೋಪ ಬರುತ್ತೆ. ನಾನು ಅಷ್ಟು ನಿಜವಾಗ್ಲೂ ನಾನು ಅಲ್ಲಿ ನೋಡಿದೆ, ನಾನು ಅಲ್ಲೇ ಅವ್ರ ಮಕ್ಕಳಿಗೆ ಬಿಸಾಕ್ಬಿಟ್ಟು ಬರ್ತಿದ್ದೆ. ಈ ಥರ ನಾವೇನು ಕಲ್ಲು ಕೊಡ್ತಾ ಇಲ್ಲ, ಕಾಸು ಕೊಡ್ತಾರದು ಫ್ರೀಯಾಗಿ ನೀವು ಕೊಡ್ತಿಲ್ಲ ಅಂದ್ಬಿಟ್ಟು. ಇದು ನೋಡಿ ಫುಲ್ಲು ಬಿಸಾಕೋ ಐಟಮ್ ಕೊಟ್ಟಿದ್ದಾನೆ ನನ್ನ ಮಕ್ಕ ಮುಚ್ಚ. ನಿಜವಾಗ್ಲೂ ಹೆಂಗೆ ಬರ್ತಿದೆ ಗೊತ್ತಾ, ಬಾಯಿಗೆ ಬೈಯಷ್ಟು ಬರ್ತಿದೆ ನೋಡಿ. ಇದೆಲ್ಲ ನಾನು ತೊಗೊಂಡಿದ್ದೀನಿ ಗೈಸ್, ಚೆನ್ನಾಗಿರೋದೆಲ್ಲ ತೊಗೊಂಡಿದ್ದೀನಿ. ಅವ್ರ ಬಾಯಿಗೆ ಏನು ಹೇಳಲಿ ನಾನು ಅವ್ರಿಗೆ, ಕೆಟ್ಟದಾಗ ಬೈಯಷ್ಟು ಕೋಪ ಬರ್ತಾ ಇದ್ದೀನಿ ನಿಜವಾಗ್ಲೂ. ಇದು ದಾಳಿಂಬ್ರೆ ಹಣ್ಣಲ್ಲಿ ಮತ್ತು ಸಿಕ್ಕಾಪಟ್ಟೆ ಮೋಸ ಆಗಿದೆ. ಅಯ್ಯೋ ಇಲ್ಲಂದ್ರೆ ಎಲ್ಲದರಲ್ಲೂ ಮೋಸ ಮಾಡ್ತಿದ್ರು ಗೈಸ್. ಇಲ್ಲ ನಾನು ನೋಡ್ಕೊಳ್ಳಲ್ಲ ಅಂದರೆ ನಾನು ಏನಂತಾರೆ ಪೆಕ್ರು ಮಾಡಿ ಕೊಡ್ತಿದ್ರು. ಅದರಲ್ಲೂ ನಾನು ಜೀವನಪ್ಪ ಸುಮ್ಮನೆ ಅವ್ರ ಬ್ಯಾಗ್ ಇಟ್ಕೊಳ್ಳೋಕೆ ಅಷ್ಟೇ, ಎಂತಕ್ಕಾದ್ರೂ ಹೋಗು ಅಂದರೂ ಅವರು ಎಂತಕ್ಕೂ ಮುಂದಕ್ಕೆ ಹೋಗಲ್ಲ, ಕೇಳಲ್ಲ. ಎಲ್ಲದಕ್ಕೂ ನಾನೇ ಹೋಗಬೇಕು. ಅದು ಅಲ್ಲದೆ ಮಾರ್ನಿಂಗ್ ಬೆಳಗ್ಗೆ ಇವತ್ತು ಏನು ಮಾಡಿದ್ದಾರೆ ಗೊತ್ತಾ, ನಾವು ಮಾರ್ಕೆಟ್ಗೆ ಹೋಗಿದ್ದೀವಿ ಗೈಸ್. ನನ್ನ ಫೋನ್ಗೆ ಏನೋ ಆಗಿದೆ ಕರ್ಮಕ್ಕೆ, ಅದು ಏನೋ ಅವಾಗ ಆಫ್ ಆಗ್ತಾನೆ ಇದೆ. ನಾನು ನೋಡಿ ಸುಮ್ಮನಾಗಬೇಕು, ಆ ಥರ ಆಗೋಗಿದೆ. ಅದಕ್ಕೆ ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಫೋನ್ ಇಟ್ಕೊಂಡು. ಅಲ್ಲಿ ಸ್ಟ್ಯಾಂಡಿಗೆ ಇಟ್ಟಿದ್ದಾಗ ನನ್ನ ಮಾತಾಡ್ಕೊಂಡು ಅಲ್ಲಿ ಅಷ್ಟು ಲಾಂಗ್ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ ಬಂದೆ. ನೋಡಿ ಗೈಸ್, ಇದೊಂದು ಪ್ರಾಬ್ಲಮ್ ಗೈಸ್. ಮಾರ್ಕೆಟ್ಗೆ ಹೋದರೆ ಪ್ಲೀಸ್ ನೀವು ಕಣ್ಮುಂದೆ ನೋಡ್ಕೊಂಡು ತೊಗೊಬನ್ನಿ. ನಿಜವಾಗೂ ತುಂಬ ಜನ ಯಾಮಾರಿಸೋರಿದ್ದಾರೆ. ಆಮೇಲೆ ಲೇಡೀಸ್ ಒಬ್ಬೊಬ್ಬರೇ ಮಾತ್ರ ಹೋಗ್ಬೋದು. ಈ ಕೆಲಸ ಮಾಡ್ತಾರಲ್ಲ ಕೂಲಿ ಕೊಟ್ಪಾಲೆಗಳು, ಅಂತ ಕಿತ್ತೋದು ಮಿಸ್ಬಿಹೇವರು ಹೆಂಗಿದ್ದಾರೆ ಗೊತ್ತಾ, ತುಂಬ ಜನ ಮಿಸ್ಬಿಹೇವ್ ಮಾಡೋರಿದ್ದಾರೆ. ನೋಡ್ಕೊಂಡು ಮಾತ್ರ ಹೋಗಬೇಕು. ಅದೇ ಗ್ಯಾಪಲ್ಲಿ ಬೇವರ್ಸಿಗಳು ಅವ್ರಿಗೆ ಯಾವ ಭಾಷೆಯಲ್ಲಿ ಬೈದ್ರೂ ಸಮಾಧಾನ ಆಗಲ್ಲ. ನನಗಂತೂ ಅಷ್ಟು ಕೆಟ್ಟದಾಗಿ ಬೈಯೋಷ್ಟು ಕೋಪನೇ ಇದೆ ನನಗಂತೂ ನಿಜವಾಗ್ಲೂ. ಅಂಥವ್ರಿಗೆ ಏನು ತಿಳಿ ಬೈಯೋದು ಅಂತ ನನ್ನ ಪದಗಳಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರೂ ಪ್ರಪಂಚ ಭೂಮಿ ಮೇಲೆ ಆದರೂ ಜನಕ್ಕೆ ಬುದ್ಧಿ ಕಲ್ತಿಲ್ಲ ಅಂದರೆ ಇನ್ಯಾವ ಥರ ಬೈಬೇಕು ಹೇಳಿ, ನೀವೇ ಹೇಳಿ ಗೈಸ್. ಯಾವ ಭಾಷೆಯಲ್ಲಿ ಬೈಬೇಕು ಅಂತ ಕಿತ್ತೋದವ್ರಿಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತ ನೀವೇ ಹೇಳಿ. ನಿಜವಾಗ್ಲೂ ಇದೊಂದು ಮೇಯ್ನ್ ಲೇಡೀಸವ್ರಿಗೆ ಸಜೆಷನ್ ಕೊಡೋದು ನಾನು ಇದೊಂದು ಇಷ್ಟಪಡ್ತೀನಿ. ಯಾಕಂದರೆ ನಾವು ನಮಗೆ ಏನು ಗೊತ್ತಾ, ನಾವು ಆ ಕಡೆ ಈ ಕಡೆ ಸ್ವಲ್ಪ ಲೇಡೀಸವರು ಅಂದರೆ ಮಾಮೂಲಿ ಗೊತ್ತೇ ಇದೆಯಲ್ಲ,
ನಾವು ಚೆನ್ನಾಗಿರೋದು ನೋಡೋಕ್ಕೆ ಹೋಗೋದು. ಅದು ಅಂಥದ್ದು ಇಂಥದ್ದು ಕಸ ಪಸ ತುಂಬ್ಕೊಬರಕ್ಕೆಲ್ಲ ಹೋಗೋದು ಅಲ್ವಾ. ಹಾಗಾಗಿ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಎಲ್ಲಿ ಕಮ್ಮಿ ಇದೆ, ಯಾವ್ದು ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ನೋಡೋಕೆ ಹೋಗ್ತೀವಿ. ಏನೋ ಅದು ಸ್ಪೀಕರ್ ಮೈಕು ಚಾರ್ಜರ್ ಹಾಕಿದ್ದೀನಿ, ಅದು ಕೈ ಕೊಡ್ತು. ಅದಕ್ಕೋಸ್ಕರ ಇವಾಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಟೈಮೇ ಸರಿಯಿಲ್ಲ ಗೈಸ್, ಏನು ಮಾಡೋದು ಹೇಳಿ. ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಆಗಲೇ ಅದನ್ನು ಏನೋ ಹೇಳ್ತಾ ಇದ್ದೆ ಅಲ್ವಾ. ಸೊ ಹಾಗೆ ನಾವು ಆ ಕಡೆ ಈ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅಲ್ಲಿ ಇಲ್ಲಿ ತೊಗೊಳ್ಳೋ ಥರ. ಇವ್ರೇನು ಗೊತ್ತಾ, ಜನದ ಮಧ್ಯೆ ನಾವು ನುಗ್ತಿರ್ತೀವಿ, ಅದು ಜನರು ಹಿಂಗೆ ಆ ಕಡೆಯಿಂದ ಗೂಳಿಗಳು ಬಂದಂಗೆ ಬರ್ತಾರೆ, ಬೇವರ್ಸಿಗಳು. ಈ ಥರ ಆಲ್ಮೋಸ್ಟ್ ಲೇಡೀಸ್ಗೆ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಕೂಡ. ನನಗೆ ಅಂದ್ಕೊಂಡಿದ್ದೀನಿ ಈಗ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಜನಕ್ಕೆ, ಲೇಡೀಸ್ಗಳಿಗೆ ಅಂತ. ಸೊ ಹಾಗಾಗಿ ನಾನು ಈ ಥರ ಒಂದು ಸಜೆಷನ್ ಕೊಡ್ತೀನಿ. ಸೊ ಮಾರ್ಕೆಟ್ಗೆ ಹೋದರೆ ಮಾತ್ರ ನೋಡ್ಕೊತಾ ಬನ್ನಿ. ಆ ಥರ ಏನಾದ್ರು ಮಿಸ್ಬಿ ಆದರೆ ಸರಿಯಾಗಿ ಇಟ್ಬಿಟ್ಟು ಬನ್ನಿ. ನಾನಂದು ಕೊಟ್ಟುಬಿಟ್ಟು ಬಂದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದೇ ನಮ್ಮ ಹಸ್ಬೆಂಡ್ಗೂ ಕೂಡ ಗೊತ್ತಿಲ್ಲ ಗೊತ್ತಾ, ಏನೋ ಒಂಥರ ಹಿಂಗೆ ಹೋಗೋ ಥರ ಹೋಗ್ತಾರೆ, ತಿಗ ಮುಚ್ಕೊಂಡು ಹೋಗ್ಬೇಕು. ಕಪ್ಪಲ್ಲಿ ಕೂಡ ಎಷ್ಟು ಕೋಪ ಬಂದ್ಬಿಟ್ಟಿತ್ತು ನನಗಂತೂ. ಮೂವ್ ಆಗ್ಬಿಟ್ಟ, ಇಲ್ಲಾಂದರೆ ದೇವರನೆಗೂ ನಾನು ಹಂಗೂ ಸೇರಿಸಿ ಹಿಂಗೆ ಗುದ್ದುಬಿಟ್ಟೇ ಬಂದೆ ಮಾತ್ರ ಗೈಸ್. ನಾನು ನಿಜವಾಗ್ಲೂ ಅಷ್ಟು ಕೋಪ ಇತ್ತು. ಯಾವುದ್ರ ಮೇಲೆ ಇರೋ ಕೋಪನ ತೊಗೊಂಡೋಗಿ ಯಾವುದ್ರ ಮೇಲೆ ಹಾಕ್ತಾರೆ ಅಂದಂಗೆ ಅದು ಎಲ್ಲ ಸೇರಿಸಿ ಸರಿಯಾಗಿ ಒಂದು ಗುದ್ದಿದ್ದೀನಿ. ನಮ್ಮ ಯಜಮಾನಪ್ಪ ಅಂತೂ ಅದು ಗೂಳಿಗೆ ಹೋದಂಗೆ ಹೋಗ್ತಾನೆ ಇದೆ ಮುಂದಕ್ಕೆ, ಏನು ಅದಕ್ಕೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸೊ ಹಂಗೆ ಆ ಥರ ಆಯಿತಾ. ಸೊ ಇದೊಂದು ಸಜೆಷನ್ ಕೊಡ್ತೀನಿ, ಪ್ಲೀಸ್ ಯಾರಾದರೂ ಒಬ್ಬರು ಜೆಂಟ್ಸ್ ಇರೋರ ಜೊತೆ ಹೋಗಿ, ಓಕೆನಾ. ಒಬ್ಬೊಬ್ಬರೇ ಮಾತ್ರ ಹೋಗ್ಬೇಡಿ. ಇದನ್ನಿಷ್ಟು ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ನಮ್ಮ ಯಜಮಾನಪ್ಪಂದು ಸ್ಟೋರಿ ಹೇಳ್ತೀನಿ ಗೈಸ್. ಬೆಳಗ್ಗೆ ಅಂತೂ ಎಷ್ಟು ಕೋಪ ಬಂದಿತ್ತು ಅಂದರೆ, ಆ ಟೈಮಲ್ಲಿ ಸಿಕ್ಕಬೇಕಿತ್ತು ಇವರು. ನಿಜವಾಗ್ಲೂ ಕೆಟ್ಟ ಕೋಪ ಬಂದ್ಬಿಟ್ಟಿತ್ತು. ಇಂಥ ಹಸ್ಬೆಂಡು ಈ ಲೇಡೀಸ್ಗೂ ಬೇಡ ಅಂತ. ಇನ್ನೇನು ಮತ್ತು ಈಗ ಲೇಡೀಸು ಇವಾಗ ನಾವಿಬ್ಬರೇ ಹೋಗಿದ್ವಿ, ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ವಾ. ಹಾಗಾಗಿ ಅವ್ರೇನು ಮಾಡಬೇಕು, ನನಗೆ ಫಸ್ಟ್ ಟೈಮ್ ಅಂತ ಇಲ್ಲ ಮಾರ್ಕೆಟ್ಗೆ ಬಂದಿರೋದು. ನಾನು ತುಂಬ ಸಲ ಬಂದಿದ್ದೀನಿ, ಅಂದರೆ ನಾನು ಒಬ್ಬೊಬ್ಬಳೆ ಬಂದಿಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಬಂದಾಗ ಬಂದಿದ್ದೀನಿ, ಹೋಗಿದ್ದೀನಿ ಅಷ್ಟೇ ಹೊರತು ನನಗೆ ಅಷ್ಟು ಐಡಿಯಾನೂ ಇಲ್ಲ. ಹಿಂಗೆ ಹೋಗಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಕಡೆ ಬರಬೇಕು ಅಂದರೆ ನನಗೆ ಐಡಿಯಾನೂ ಇಲ್ಲ. ಅವ್ರು ಕರ್ಕೊಂಡೋದಾಗ ಅವ್ರ ಜೊತೆ ಹೋಗಿ ನಾನು ಬರ್ತಾಯಿದ್ದೆ, ಆಯಿತಾ. ಮತ್ತು ಇನ್ನೊಂದು ಮಾರ್ಕೆಟ್ ಒಳಗಡೆ ಹೋಗೋದು ನನಗೂ ಗೊತ್ತಿಲ್ಲ. ಒಳಗಡೆ ಎಲ್ಲ ಮಾರ್ಕೆಟ್ ಒಳಗಡೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟು ನಿಜ ನಂಗೆ ಐಡಿಯಾನೇ ಇಲ್ವಲ್ಲ ನಾನು ಹೇಳೋದು ಅಂತ. ಅದಾಯ್ತಾ, ಅವರು ಹಂಗಾಯ್ತಾ, ಹಂಗಾಯ್ತು ಹಿಂಗಾಯ್ತಾ ಹೇಳ್ತಾ ಇದ್ದೀನಿ ಪದೇ. ಸೊ ಪ್ಲೀಸ್ ಕ್ಷಮಿಸ್ಬಿಡಿ, ಆಯಿತಾ. ಆಮೇಲೆ ಏನು, ನಾವು ಅಲ್ಲಿಂದ ಮೆಟ್ರೋಯಿಂದ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಇಳಿದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದಮೇಲೆ ರೋಡ್ ದಾಟಿದ್ವಿ. ರೋಡ್ ದಾಟಬೇಕಾದ್ರೂ ಮಾರೇ ಇಟ್ಕೋಬಾರ್ದ ಕೈನ, ಬಾ ಕರೆಕ್ಟಾಗಿ ಅಂತ ಬಿಟ್ಬಿಟ್ಟು ಇದು ಗೂಳಿ ಹೋದಂಗೆ ಹೋಗುತ್ತಲ್ಲ, ಹಂಗೆ ಹೋಗೋದು. ನಿಜವಾಗೂ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಲೇ ನಾನು ಇದನ್ನು ಹೇಳ್ತಾ ಇರೋದು. ಸೊ ಈ ವಿಡಿಯೋ ಅವರು ನೋಡ್ತಾರೆ, ಅವ್ರಿಗೂ ಅರ್ಥ ಆಗಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಮಾಡಿದ ತಪ್ಪು ಅಂತ. ಯಾಕಂದ್ರೆ ನಾನು ಡೈರೆಕ್ಟಾಗಿ ಮಾತಾಡೋಕ್ಕೆ ಹೋದರೆ ನಿಂತ್ಕೊಳ್ಳೋದೇ ಇಲ್ಲ, ಮಾತಾಡೋದಕ್ಕೆ ಬೇಳೆ ಅದನ್ನು ಫುಲ್ ಹೇಳ್ಬಿಡ್ತೀನಿ. ಆಮೇಲೆ 1 ಅವರ್ ಗೈಸ್ ನಾನು ನಿಂತಿರೋದು, 1 ಅವರು. ಇದು ಅಂದರೆ ಬಸ್ ಸ್ಟ್ಯಾಂಡಿಂದ ಮುಂದ್ಗಡೆ ಬಂದಿದ ತಕ್ಷಣ ಅದೊಂದು ಯಾವ್ದು ದರ್ಗಾ ಇದೆ ಆಯಿತಾ, ಆ ದರ್ಗದ ಮುಂದೆನೇ ನಿಂತಿದ್ದೆ ನಾನು, ಎಲ್ಲೂ ಹೋಗಿದೆ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಫೋನ್ ತೊಗೊಬಂದಿಲ್ಲ. ಏನು ಹೇಳಬೇಕು, ಬೈಬಾರ್ದು ಹೇಳಿ ಗೈಸ್. ನೀವು ಕೋಪ ಬರುತ್ತಾ ಬರಲ್ವಾ, ಆಯಿತಾ. ಫೋನ್ ತರಲಿಲ್ಲ, ಅಟ್ಲೀಸ್ಟು ನನ್ನ ಫೋನ್ಗಾದರೂ ಫೋನ್ ಮಾಡಬಾರ್ದಾ. ಒಂದು ½ ಅನ್ ಅವರ್ ಆದಮೇಲೆ ಫೋನ್ ಮಾಡಿಸಿರೋದು ಯಾರೋ ಬೇರೆ ನಂಬರಿಂದ. ಮಾತಾಡಬೇಕಾದ್ರೆ ನನಗೆ ಆ ಟೈಮಲ್ಲಿ ಕೆಟ್ಟ ಕೋಪ ಬಂದ್ಬಿಟ್ಟಿತ್ತು. ಕೆಟ್ಟ ಕೋಪ ಅಂದರೆ ಎಷ್ಟು ಕೆಟ್ಟ ಕೋಪ ಬಂದಿತ್ತು ಅಂತೀರಾ. ಆಮೇಲೆ ಫೋನ್ ಮಾಡಿಸಿದ್ಮೇಲೆ ಇಂಥ ಜಾಗ ಎಲ್ಲಿದೆಯಾ ನೈಸಾಗಿ ಅವ್ರು ಕೇಳಬೇಕಾ ನಾನು ಕೇಳಬೇಕಾ, ನಾನು ಕೋಪದಲ್ಲಿದ್ದೋಳು. ಎಲ್ಲಿದೆಯಾ ಏನು ಎತ್ತ ಅಂತ ಕೇಳಬೇಕು ತಾನೆ, ಕೇಳಲಿಲ್ಲ. ಕೋಪ ರಫು, ಎಲ್ಲಿದೆಯೋ ಹೀಗೆ ಗೈಸ್. ನನ್ನ ಫೋನಲ್ಲಿ ವೀಡಿಯೋ ಇಮಿಡಿಯೇಟ್ಲಿ ಸ್ಟಾಪ್ ಆಗ್ತಾನೆ ಇದೆ, ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಇದನ್ನ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಶಾರ್ಟಾಗಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ವೀಡಿಯೋನ, ಓಕೆನಾ. ಸೊ ಅವರು ಇನ್ನೂ ನೋಡಿದ್ರು, ಫೋನ್ ಮಾಡಿದ್ಮೇಲೆ ಇಲ್ಲಿ ಹೀಗೆ ಅಂದ್ರೆ ನಾನು ಇಲ್ಲೇ ನೀನು ಎಲ್ಲಿ ಬಿಟ್ಬಿಟ್ಟು ಹೋದೆ, ನಾನು ಅಲ್ಲೇ ಇದ್ದೀನಿ ಅಂದರೆ ಅಷ್ಟೇ ಸಿಂಪಲಾಗಿ. ನೀನು ಎಲ್ಲಿ ಬಿಟ್ಬಿಟ್ಟು ಹೋಗಿದೆ, ನಾನು ಅಲ್ಲೇ ಇದ್ದೀನಿ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಫೋನ್ ರಿಟರ್ನು ಮತ್ತೆ ತಿರ್ಗಿ ಅರ್ಧ ಗಂಟೆ ಆದರೆ ಫೋನ್ ಮಾಡಬಾರ್ದಾ, ಮಾಡಲೇ ಇಲ್ಲ. ಆಮೇಲೆ
ಬಂದು ಅವರೇನು ಬರಲಿಲ್ಲ ಹುಡುಕೊಂಡು ಆಮೇಲೆ ತಿರುಗಿ ನನ್ನ ನಂಬರಿಂದ ಯಾರೋ ಫೋನ್ ಮಾಡಿದ್ದಾರೆ. ನನಗೆ ಸೌಂಡ್ ಕೇಳಿಸಲಿಲ್ಲ. ರಿಟರ್ನ್ ಅದೇ ನಂಬರ್ಗೆ ನಾನು ಒಂದು 3 ಟೈಮ್ಸ್ ಮಾಡಿದ್ದೀನಿ. ಬಿಸಿ ರಿಟರ್ನ್ ರಿಂಗ್ ಆಯಿತು, ಎತ್ತಿಲ್ಲ. ಬಟ್ ಅವರು ಒನ್ ಟೈಮ್ ಫೋನ್ ಮಾಡಿಬಿಟ್ಟು ಹೊಂಟೋಗ್ಬಿಟ್ಟಿರೋದು ಅವರು, ಆಯಿತಾ. ಫೋನ್ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ. ನಾನು ರಿಟರ್ನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾಯಿಲ್ಲ. ಆಮೇಲೆ ಅದೇ ಟೀ ಶರ್ಟ್ ಕುಳ್ಳಿಕ್ಕೆ ಸಣ್ಣಕ್ಕಿದ್ರಲ್ಲ, ಹುಡಿಕೊಂಡು ನಾನು ಹಂಗೆ ನಿಂತಿದ್ದ ಕಣ್ಣು ಹಾಯಿಸ್ಕೊಂಡು ಕೂತಿದ್ದೆ. ಕಣ್ಣು ಹಾಯಿಸ್ಕೊಂಡು ನೋಡ್ಕೊಂಡಿದ್ನಲ್ಲ, ಆವಾಗ ಅಲ್ಲಿ ಕಾಣಿಸ್ತು ಈ ಮರೆ ಕಾಣಿಸ್ಬಿಟ್ಟು ನೋಡಿದೆ. ಓಯ್ ಅಂತಿದ್ದೀನಿ. ನೋ ರೆಸ್ಪಾನ್ಸ್. ನಾನು ಹಿಂಗೆ ಕರೆಯೋದು ಗೈಸ್, ಓಯ್ ಲೌಕಿ ಅಂತ ಕರೀತೀನಿ. ಅವರು ಹಿಂಗೆ ಅನ್ಕೊಂಡು ಮಕ್ಕನ ನನಗೆ ನಿಜ ಎಷ್ಟು ಕೋಪ ಬಂದಿತ್ತು. ಅದರಲ್ಲಿ ನಾನು ಕೋಪ ಮಾಡ್ಕೊಂಡಿರೋದು, ನೀನು ಕೋಪ ಮಾಡ್ಕೋಬಾರ್ದಲ್ವಾ. ಹಾಗಾಗಿ ಅವರು ಕೋಪ ಮಾಡ್ಕೊಂಡಿದ್ದಾರೆ. ಏನೋ ನಾನೇ ಅವ್ರನ್ನ ಬಿಟ್ಬಿಟ್ಟು ಹೋಗಿರೋ ಥರ ಆ ಥರ. ನಾನು ಅದೇ ನಾನು ಬಿಟ್ಬಿಟ್ಟು ಹೋಗಿರೋ ಜಾಗದಲ್ಲಿ ನಾನೇ ನಿಂತಿದ್ದೀನಿ, ಹಂಗೆ ನಿಂತಿದ್ದೀನಿ ಹಂಗೆ ಅನ್ಕೊಂಡು ಆಮೇಲೆ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ನಗು ನಗಿಯೋದು. ಕೋಪ ಬರಲ್ವಾ? ನೀವು ಹೇಳಿ ಗೈಸ್. ನನಗೆ ಅದಕ್ಕೆ ನಾನು ಅಂದೆ, ಬಾ ನಿನ್ನ ಮನೆ ಹತ್ರನೇ ನಾನು ನಿಂಗೆ ಹೇಳ್ತೀನಿ, ಅವ್ರ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಹತ್ರ ನಾನು ಹೇಳ್ಕೋಬೇಕು ಹಾಗೆ ಅಂದರೆ ನಗ್ತಿರೋದು. ನಾನು ಇವಾಗ ಹೋಗಿ ಮಲ್ಕೊಂಡಿರೋದು. ನಾನು ಅದೇ ಹಿಂದೆ ನಾನು ಇವಾಗ ಒಂದು ಲಾಗ್ ಮಾಡೋಣ ಬಾ ಬೇಗ ಅದಕ್ಕೆ ಬೈತಲ್ಲ ಅಂತ ಗೊತ್ತಲ್ಲ, ಹಾಗಾಗಿ ಹೋಗಿ ಸೈಲೆಂಟಾಗಿ ಹೋಗಿ ಮಲ್ಕೊಂಬಿಟ್ಟಿದೆ ಕಳ್ಳನ ಥರ. ನಿಜವಾಗ್ಲೂ ನಾನು ಮನೆಗೆ ಬೈಯೋಕ್ಕಿಂತಲೇ ಹೋದೆ ಗೈಸ್. ಅಷ್ಟರಲ್ಲಿ ನಮ್ಮದು ಮನೆ ಅದು ಈಗ ರೀಸೆಂಟಾಗಿ 2 months ಆಗಿದ್ದಲ್ಲ ನಾವು ಬಂದು, ಅದಕ್ಕೋಸ್ಕರ ಅದೇನೋ ಸೆನ್ಸರ್ದು ವೈರ್ ಎಳೆಯೋಕ್ಕೆ ಅದು ಅಲ್ಲಿ ಪಾಯಿಂಟ್ ಇದೆಲ್ಲ ಬಾಕ್ಸ್ ಅದೇನೋ ಹಾಕಿದಾರಲ್ವ, ಅಲ್ಲಿ ವೈರ್ ಎಳೆಯೋದ್ರು. ಮತ್ತು ಇಲ್ಲೆಲ್ಲ ಫುಲ್ಲು ಇಲ್ಲಿ ಮೇಲ್ಗಡೆ ಲೈಟ್ಸ್ ಹತ್ರ ಮತ್ತು ಹೊರಗಡೆದು ಏನೇನೋ ಪಾಯಿಂಟ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡಿದ್ರು. ಅಲ್ಲಿ ಮಾಡೋವರೆಗೂ ಇದು ಒಂದು 1.5 hour ಆಯಿತು ಗೈಸ್. ಅವ್ರು ಬಂದಮೇಲೆ ನನಗೆ ಇನ್ನೂ ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಸೊ ಅವ್ರು ಕೆಲಸ ಮಾಡ್ತಾಯಿದ್ರು, ನಾವೇನು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ಅದಕ್ಕೆ ಅಲ್ಲಿಗೆ ಈ ಚಾಪ್ಟರ್ನ ಕ್ಲೋಸ್ ಮಾಡಿಬಿಟ್ಟೆ. ತಿರ್ಗಿ ಸಾಯಂಕಾಲ ಬೈತೀನಿ, ಬಿಡಲ್ಲ ಮಾತ್ರ ನಾನು. ಈ ವಿಡಿಯೋ ನಮ್ಮ ಯಜಮಾನ ನೋಡ್ತಾರಲ್ಲ, ಆ ವಿಡಿಯೋ ಅವ್ರಿಗೆ ಗೊತ್ತಾಗಬೇಕು ನೋಡಿ ಎಲ್ಲ ಹೇಳ್ಕೊಂಡವಳೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಮಾಡ್ಕೊತಾ ಇದ್ದೀನಿ ಗೈಸ್. ನಿಜವಾಗ್ಲೂ ಅಷ್ಟು ಕೋಪ ಬಂದುಬಿಟ್ಟಿತ್ತು. ಪ್ಲೀಸ್ ನಾನು ಈ ವಿಡಿಯೋ ನೋಡ್ತಿರೋರಿಗೆ ಏನಂತಾರೆ, ನಿಮ್ಮ ವೈಫ್ ಹಸ್ಬೆಂಡ್ ಅವ್ರಿಗೆ ಹೇಳ್ತಾ ಇರೋದು, ನಿಮ್ಮ ಜೆಂಟ್ಸ್ ಯಾರಾದ್ರೂ ನೋಡಿದ್ರೆ ಪ್ಲೀಸ್ ನಿಮ್ಮ ವೈಫ್ಗಳನ್ನ ಕರೆಕ್ಟಾಗಿ ಕೈ ಹಿಡಿದು ಕರ್ಕೊಂಡೋಗ್ರಿ. ಅವರು ಖುಷಿಯಾಗಿ ಆಗ್ತಾರೆ. ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಬನ್ನಿ. ನಮ್ಮ ಯಜಮಾನಪ್ಪನ ಥರ ಬಿಟ್ಬಿಟ್ಟು ಮಾತ್ರ ಹೋಗಬೇಡಿ. ಅದು ಅವ್ರು ತಪ್ಪಿಟ್ಕೊಂಡು ಅದರಲ್ಲೂ ನೋಡೋದು. ನಾನು ಹಂಗೆ ನೋಡಿದೆ ಆಯಿತಾ. ಸೊ ಇಷ್ಟೇ ಗೈಸ್, ಇದೆಲ್ಲ ಇಷ್ಟು. ಇವಾಗ ನಾನು ಕೆಲಸ ಮಾಡಬೇಕು, ತುಂಬ ನಿದ್ದೆ ಬರ್ತಾಯಿದೆ, ಮಲ್ಕೋಬೇಕು. ಇವಾಗ ಇದೆಲ್ಲ ಎತ್ತಿಟ್ಬಿಟ್ಟು ಹಿಂಗೆಲ್ಲ ಮಾಡಬೇಕು. ಏನೋ ಗಾಯ್ಸ್, ನಾನು ಏನು ಮಾತಾಡ್ತಿದ್ದೀನಿ ಗೊತ್ತಾಯ್ತು, ಒಂದು ಅರ್ಥ ಆಗ್ತಾಯಿಲ್ಲ. ಸೊ ಇಷ್ಟೇ ಗೈಸ್. ಆಮೇಲೆ ಇನ್ನೊಂದು ನನ್ನ ಬ್ಯಾಕ್ ಕ್ಯಾಮ್ರಾನ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತೇ. ನಿಮಗೆ ನಾಳೆ ಏನೇನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಗೈಸ್. ಹಾಗಾಗಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಈವ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಪ್ಲೀಸ್ ಇವಾಗ ಒಂದು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ ಮಾತಾಡೋದು, ನಿಮ್ಮ ಜೊತೆ ಮಾತಾಡೋದು. ಅದು ಇನ್ನೊಂದೇನು ಗೊತ್ತಾ ಗೈಸ್, ಶೈ ಅನ್ಸೋದು ಕ್ಯಾಮ್ರಾ ಅಂದರೆ ಫೋನ್ ಇಟ್ಕೊಂಡು ಮಾತಾಡೋದಕ್ಕೂ ಲೈವ್ ಅಂದರೆ ಬೇರೆಯವ್ರ ಹತ್ರ ಮಾತಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಇವಾಗ ನಾನು ಹಂಗಲ್ಲ, ಸ್ವಲ್ಪ ಚೇಂಜ್ ಆಗಿದ್ದೀನಿ. ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ ಅನ್ನೋ ಥರನೇ ಫೀಲ್ ಮಾಡಿಕೊಂಡು ಮಾತಾಡ್ತಾ ಇರೋದು. ನನಗೆ ಇದು ಡಾಕ್ಟರ್ ಬ್ರೋ ಇದ್ದಾರಲ್ವ, ಸೊ ಅವ್ರು ಹೇಳಿದ್ರಲ್ವ, ನೀವು ಕ್ಯಾಮ್ರಾನೇ ಆಗಲಿ ಫೋನೇ ಆಗಲಿ ನಾನು ಒಬ್ಬರು ಪರ್ಸನ್ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫುಲ್ಲು ಅಡಿಕ್ಟಾಗಿ ಮಾತಾಡಬೇಕು ಅಂತ ಹೇಳಿದ್ದು. ಅದಕ್ಕೋಸ್ಕರ ನಾನು ಅದೇ ಥರ ಫೀಲ್ ಮಾಡಿಕೊಂಡು ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ನಾನು ಈ ಥರ ನ್ಯಾಚುರಲಾಗಿ ಮಾತಾಡ್ತಾ ಇದ್ದೀನಿ, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ ಅಂತ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೂ ನೋಡಲೇಬೇಕು ಗೈಸ್ ಈ ವಿಡಿಯೋನ. ಇಷ್ಟೇ ಗೈಸ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇಷ್ಟೇ ನನ್ನ ಶಾಪಿಂಗ್ ಇವತ್ತು. ಸೊ ನಾಳೆ ಗುರುವಾರ, ನಾಳೆ ಸಾರಕ್ಕಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತರೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಅಕಸ್ಮಾತ್ ಅಲ್ಲಿಗೆ ಹೋಗೋದ್ರೆ ನನ್ನ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಅಂತ
ಪಕ್ಕ ಶೇರ್ ಮಾಡ್ಕೊತೀನಿ. ನಾಳೆ ಫುಲ್ ಡೇ ಬ್ಯುಸಿ ಇದ್ದೀನಿ ಗೈಸ್. ಆ ಫುಲ್ ಡೇನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಏನೇನು ಮಾಡ್ತೀನಿ ಅಂತ. ಬಟ್ ಇನ್ನೊಂದು ಏನು ಗೊತ್ತಾ ಗೈಸ್, ನನ್ನ ಕ್ಯಾಮ್ರಾಮನ್ ಯಾರು ಇಲ್ಲ ಹಿಡ್ಕೊಂಡು ವಿಡಿಯೋ ಮಾಡೋವಂಥವ್ರು. ನಾನು ಹಾಕ್ಕೊಂಡ್ರೆ ಸ್ಟ್ಯಾಂಡ್ಗೆ ಹಾಕ್ಕೋಬೇಕು, ಅದೊಂದು ಹಿಂಸೆ. ಬಟ್ ನನಗೆ ತುಂಬ ಸಪೋರ್ಟ್ ಮಾಡೋರಂತ ಯಾರೂ ಇಲ್ಲ ಗೈಸ್. ನನಗೆ ಎಂಕರೇಜ್ ಮಾಡಬೇಕು, ಮಾಡು ನಾನಿದ್ದೀನಿ ಹಾಗೆ ಹೀಗೆ ಅಂತ. ನಾನು ತುಂಬ ಎಫರ್ಟ್ ಹಾಕಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋದು ನಂದು ಕನಸು ಕೂಡ. ಸೊ ನಾನು ನಿಮ್ಮನ್ನು ನಂಬ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಪ್ಲೀಸ್ ಈ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಾದರೂ ನಾನು ಅಂದ್ಕೊಂಡಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದಕ್ಕಾದರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದು ನನಗೊಂಥರ ಒಳ್ಳೆ ಗಿಫ್ಟ್ ಥರ ಆಗುತ್ತೆ, ಅದಕ್ಕೋಸ್ಕರ ಪ್ಲೀಸ್ ಗೈಸ್. ಇಷ್ಟೇ ಗೈಸ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಓಕೆ, ಬಾಯ್, ಸಿ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಬಾಯ್, ಸಿ ಯು.